ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ವತಿಯಿಂದ ಬೀದರ್ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಬಸವ ಸಂಸ್ಕೃತಿ ಅಭಿಯಾನದ ಭವ್ಯ ಮೆರವಣಿಗೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಿದರು. ನಾಡಿನ ಮಠಾಧೀಶರು, ಜನಪ್ರತಿನಿಧಿಗಳು, ನಾನಾ ಸಂಘ ಸಂಸ್ಥೆಗಳ ಪ್ರಮುಖರು, ಗಣ್ಯರು ಹಾಗೂ ಸಹಸ್ರಾರು ಬಸವ ಭಕ್ತರು ಇದಕ್ಕೆ ಸಾಕ್ಷಿಯಾದರು. ಬೀದರ್ನ ಬಸವೇಶ್ವರ ರಥದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ನಿಮಿತ್ತವಾಗಿ ಆಯೋಜನೆ ಮಾಡಲಾಗಿದ್ದ ಬಸವ ಸಂಸ್ಕೃತಿ ಮೆರವಣಿಗೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬಸವ ರಥ ಯಾತ್ರೆಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಚಾಲನೆ ನೀಡಿದರು. ಬಸವ ಸಂಸ್ಕೃತಿ ಸರ್ವಶ್ರೇಷ್ಠವಾಗಿದೆ. ಪ್ರತಿಯೊಬ್ಬರೂ ಕೂಡ ಬಸವಾದಿ ಶರಣರ ತತ್ವ ಆದರ್ಶಗಳನ್ನು ತಮ್ಮ ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ಈ ಮೂಲಕ ಕರೆ ನೀಡಿದರು. ಸಂಜೆ 5ರ ಸುಮಾರಿಗೆ ಆರಂಭಗೊಂಡ ಈ ಭವ್ಯ ಮೆರವಣಿಗೆಯಲ್ಲಿ ಸಾವಿರಾರು ಜನ ಮಹಿಳೆಯರು ಇಣಕಲ್ ಸೀರೆ, ಕೊರಳಲ್ಲಿ ರುದ್ರಾಕ್ಷಿ, ಪುರುಷರು ಧೋತರ ಉಟ್ಟು ಸಾಂಪ್ರದಾಯಿಕತೆ ಮೆರೆದರೆ 24 ಕುದುರೆಗಳ ಮೇಲೆ ಶರಣರ ಹಾಗೂ ಮಹಾತ್ಮರ ವೇಷಧಾರಿಗಳು ಆಸೀನರಾಗಿ ಗಮನ ಸೆಳೆದಿದ್ದಷ್ಟೇ ಅಲ್ಲ, ಬಸವಾದಿ ಶರಣರ ಭಿತ್ತಿ ಚಿತ್ರಗಳಿರುವ ಬಸವ ರಥದ ಮೆರವಣಿಗೆ ಎಲ್ಲರನ್ನ ವಚನ ಸಾಹಿತ್ಯದತ್ತ ಸೆಳೆಯುವಂತಿತ್ತು. 2.5 ಅಡಿಯ ಇಷ್ಟಲಿಂಗ, 3 ಅಡಿ ಎತ್ತರದ ವಿಭೂತಿ ಸೇರಿದಂತೆ ಅಲಂಕೃತ ವಾಹನದಲ್ಲಿ ಇರಿಸಲಾದ ವಚನ ಗ್ರಂಥ, ಅಷ್ಟಾವರಣಗಳ ಮೆರವಣಿಗೆ ಕೂಡ ಇಲ್ಲಿನ ವೈಶಿಷ್ಟ್ಯತೆಯಾಗಿತ್ತು. ಈ ಅಭಿಯಾನಕ್ಕೆ ಬಸವಪರ ಮಠಗಳು, ಸಂಘ ಸಂಸ್ಥೆಯವರು, ಸಂಘಟನೆಯವರು ಕೈಜೋಡಿಸಿದ್ದರಿಂದ ಕೆಲ ಕಿಲೋಮೀಟರ್ ದೂರದವರೆಗೆ ಮೆರವಣಿಗೆಯ ಮೆರುಗು ಕಂಡು ಬಂದಿತು. ಈ ಸಂದರ್ಭದಲ್ಲಿ ನಾಡೋಜ ಬಸವಲಿಂಗ ಪಟ್ಟದೇವರು, ಶಿವಾನಂದ ಸ್ವಾಮಿಗಳು, ನಿಜಗುಣಾನಂದ ಸ್ವಾಮಿಗಳು, ಗುರುಬಸವ ಪಟ್ಟದೇವರು, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಅಭಿಯಾನದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬಸವರಾಜ ಧನ್ನೂರ್, ಭಾರತೀಯ ಬಸವ ಬಳಗದ ಅಧ್ಯಕ್ಷ ಬಾಬು ವಾಲಿ, ಸೂರ್ಯಕಾಂತ್ ನಾಗಮಾರಪಳ್ಳಿ, ಅಭಿಯಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಗಂದ್ಗೆ, ಅಭಿಯಾನದ ಮೆರವಣಿಗೆ ಸಮಿತಿ ಅಧ್ಯಕ್ಷರಾದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ, ಅಭಿಯಾನದ ಹಣಕಾಸು ಸಮಿತಿ ಅಧ್ಯಕ್ಷ ಜಯರಾಜ್ ಖಂಡ್ರೆ, ಅಮೃತರಾವ್ ಚಿಮ್ಕೋಡೆ, ಗೀತಾ ಪಂಡಿತರಾವ್ ಚಿದ್ರಿ, ಸುವರ್ಣ ಬಸವರಾಜ ಧನ್ನೂರ್, ಅರುಣ್ ಕುಮಾರ್, ರೇವಣಸಿದ್ದಪ್ಪ ಜಲಾದೆ, ಬಸವರಾಜ ಪಾಟೀಲ್ ಹಾರೂರ್ಗೇರಿ, ವಿರೂಪಾಕ್ಷ ಗಾದ್ಗಿ, ಯೋಗೇಂದ್ರ ಯದಲಾಪುರೆ, ರವಿ ಪಾಪಡೆ ಸೇರಿದಂತೆ ಡಾ ರಜನೀಶ್ ವಾಲೆ, ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ, ಪರಮೇಶ್ವರ್ ಬಿರಾದರ್, ಜಗದೀಶ್ ಪಾಟೀಲ್, ರಮೇಶ್ ಬಿರಾದರ್ ಚಿಟ್ಟಾ, ಹಾವ್ಗಿರಾವ್ ಮೈಲಾರೆ, ಶಿವಶಂಕರ್ ಟೋಕ್ರೆ ಸೇರಿದಂತೆ ಅನೇಕರು ಇದ್ದರು. ನೃತ್ಯಾಂಗನ ನಾಟ್ಯ ಕಲಾ ತಂಡದ ವತಿಯಿಂದ ವಚನ ನೃತ್ಯ ನಡೆದರೆ ವೈಜನಾಥ್ ಸಜ್ಜನ್ ಶೆಟ್ಟಿ ಅವರಿಂದ ನಿರೂಪಣೆ ಜರುಗಿತು. ಪೂಜ್ಯ ಜಗದ್ಗುರು ಲಿಂಗೈಕ್ಯ ಚನ್ನಬಸವ ಪಟ್ಟದೇವರಿಗೂ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಸಹೋದರರಿಗೆ ಎಲ್ಲ ನಮ್ಮ ಯುವಕರು ಬಂದಿದ್ದಾರೆ, ಯುವತಿಯರು ಬಂದಿದ್ದಾರೆ, ಮಾಧ್ಯಮದ ಮಿತ್ರರಿದ್ದಾರೆ, ಅನಂತ ಶರಣು ಶರಣಾರ್ಥಿಗಳು, ಆತ್ಮೀಯರೇ, ನಾಡಿನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಸರ್ಕಾರದಿಂದ ಘೋಷಣೆ ಆಯಿತು. ಬಹಳ ಇದು ಅವಶ್ಯಕತೆ ಇದ್ದಂಥದ್ದು. ವಿಶ್ವಗುರು ಬಸವಣ್ಣನವರು ಬರೀ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ, ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತ ನಾವು ಹೇಳಬಹುದು. ಹೀಗಾಗಿ ಇವತ್ತು ಏನು ಪುಣ್ಯ ಭೂಮಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಏನು ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ, ಸಾವಿರಾರು ಕಿಲೋಮೀಟರ್ ಪೂಜ್ಯರೆಲ್ಲರೂ ಇವತ್ತು ಸಂಚಾರ ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಹೇಳಬಹುದು. ಇವತ್ತೇನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನೋ ಸಮಾಜ ಧಾರ್ಮಿಕ ಕ್ರಾಂತಿ ತಂದ್ರು. ಏನಪ್ಪ ಬಸವ ಸಂಸ್ಕೃತಿ ಅಭಿಯಾನ ಅಂದ್ರೆ ಏನು? ಬಸವ ಸಂಸ್ಕೃತಿ ಅಭಿಯಾನ, ಈ ಸಂಸ್ಕೃತಿ ಏನು ಅಂತ ಹೇಳಿದ್ರೆ ಇದು ಸಮಾನತೆಯ ಸಂಸ್ಕೃತಿ, ಇದು ಸಾಮಾಜಿಕ ನ್ಯಾಯದ ಸಂಸ್ಕೃತಿ, ಇದು ಕಾಯಕದ ಸಂಸ್ಕೃತಿ, ಇದು ಮಾನವೀಯ ಮೌಲ್ಯದ ಸಂಸ್ಕೃತಿ, ಇದು ಸಾಮರಸ್ಯದ ಸಂಸ್ಕೃತಿ, ಇದು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಂಸ್ಕೃತಿ ಅಂತ ಹೇಳಿ ಇವತ್ತು ನಾವು ಹೇಳ್ಬೋದು. ಸಕಲ ಜೀವಾತ್ಮನಿಗೆ ಲೇಸನ್ನೇ ಬಯಸಿದ ಬಸವಾದೀಶ್ವರರು ಎಲ್ಲರಿಗೂ ಒಳ್ಳೆದಾಗ್ಲಿ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಇಡೀ ವಚನ ಸಾಹಿತ್ಯದ ಮುಖಾಂತರ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಯಾವುದಾದ್ರೂ ಒಂದು ಇವತ್ತು ಸಮುದಾಯ ಇದ್ರೆ
ಅದು ಬಸವ ತತ್ವ, ಬಸವ ಧರ್ಮ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇ ನಾವು ನೋಡ್ತಾ ಇದ್ದೇವೆ ಬಸವಣ್ಣನವರು ಇಡೀ ಅವರು ಸಮಾಜದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆ ತಳದ ಮೇಲೆ ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಅವ್ರ ಗುರಿ. ವರ್ಗರಹಿತವಾದಂಥದ್ದು, ವರ್ಣರಹಿತವಾದಂಥದ್ದು ಅವರ ಒಂದು ಕನಸು. ಸಮಾಜ ಮಾಡಬೇಕು ಅನ್ನುವಂಥದ್ದು. ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಜಾತೀಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಲಿಂಗ ಸಮಾನತೆ ವಿರುದ್ಧ ಹೋರಾಟ ಮಾಡ್ತಾರೆ, ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡ್ತಾರೆ. ಪ್ರಪ್ರಥಮವಾಗಿ ಅನುಭವ ಮಂಟಪ ಇಡೀ ಜಗತ್ತಿಗೆ ಪ್ರಥಮ ಸಂಸತ್ತು, ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂತದ್ದೇ ಅನುಭವ ಮಂಟಪ. ಇವತ್ತೇನು ನಮ್ಮ ಸಂವಿಧಾನ ಇದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಈ ಸಂವಿಧಾನದಲ್ಲಿ ಏನು ಬಸವ ತತ್ವ, ಏನು ಅವರ ಆದರ್ಶಗಳಿದ್ದು ಅವೆಲ್ಲವೂ ಸೇರಿಕೊಂಡಿದ್ದೇವೆ. ಅದರ ಆಧಾರದ ಮೇಲೆ ಇವತ್ತು ನಾವೆಲ್ಲ ಆಡಳಿತ ನಡೆಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಅವರ ವಚನದಲ್ಲಿ ನೀವು ನೋಡಿ, ಏನಾರು ಅಂದ್ರೆ ಎಲ್ಲರೂ ನಮ್ಮವರೇ ಅನ್ನುವಂಥದ್ದು, ಯಾವುದು ಭೇದ ಭಾವ ಇಲ್ಲ, ಉಚ್ಚ ನೀಚ ಇಲ್ಲ, ಲಿಂಗ ಭೇದ ಇಲ್ಲ. ಇಂಥ ಒಂದು ಸಂಸ್ಕೃತಿ ಕೊಟ್ಟಂತವರು ಇವತ್ತು ಬಸವಣ್ಣನವರು. ಇಂಥ ಒಂದು ಬಸವ ಸಂಸ್ಕೃತಿ ಇವತ್ತು ನಾಡಿನಾದ್ಯಂತ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಇದು ಪಸರಿಸುವಂಥದ್ದು, ಪ್ರಚಾರ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ನೋಡಿ ಇಡೀ ಜಗತ್ತಿನಲ್ಲಿ ಒಂದು ತರ ಆತಂಕ ಇದೆ. ಒಂದು ರೀತಿಯಲ್ಲಿ ಇವತ್ತು ನಾವು ನೋಡಿದ್ರೆ ಯುದ್ಧ ನಡೀತಾ ಇದೆ ಒಂದ್ ಕಡೆ, ದೇಶ ವಿದೇಶಗಳಲ್ಲಿ ಜನ ಮಕ್ಕಳು ಸಾಯ್ತಾ ಇದ್ದಾರೆ, ಮಹಿಳೆಯರು ಸಾಯ್ತಾ ಇದ್ದಾರೆ. ಜಾತಿಗಳಲ್ಲಿ, ಧರ್ಮಗಳಲ್ಲಿ ಒಡೆದಾಡುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೇಳಿಸಿ ಸಮಾಜವನ್ನು ಒಡೆಯುವಂತ ಕೆಲಸ ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಸಮಾಜದಲ್ಲಿ ಇವತ್ತು ಬಹಳಷ್ಟು ಯಾವ ರೀತಿಯಲ್ಲಿ ಅಸಮಾನತೆ, ಶ್ರೀಮಂತರು ಅತಿ ಶ್ರೀಮಂತರಾಗುವಂಥದ್ದು, ಬಡವರು ಅತಿ ಬಡವರಾಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬಸವಣ್ಣನವರ ಪರಿಕಲ್ಪನೆ ಅದು ಆಗಿಲ್ಲ. ಅವರ ಪರಿಕಲ್ಪನೆ ಕಾಯಕವೇ ಕೈಲಾಸವಿತ್ತು. ಪ್ರತಿಯೊಬ್ಬರು ಕಾಯಕ ಮಾಡಬೇಕು, ಆ ಕಾಯಕದಲ್ಲಿ ಸತ್ಯನಿಷ್ಠೆ ಇರಬೇಕು. ಕಾಯಕದಿಂದ ಬಂದಂತ ಸಂಪನ್ಮೂಲ ಏನಿದೆ, ದಾಸೋಹ, ಡಿಸ್ಟ್ರಿಬ್ಯೂಟ್ ಮಾಡಿ, ಸಮಾಜಕ್ಕಾಗಿ ವಿನಿಯೋಗ ಮಾಡಿ, ಅದು ಕೂಡಿಟ್ಕೊಳ್ಬಾರ್ದು ಅನ್ನುವಂಥದ್ದು. ಆ ರೀತಿಯ ಒಂದು ನಾವೇನಾದ್ರೂ ಆದರ್ಶಗಳು ಬಂದ್ರೆ ಇವತ್ತು ಹಿಂದೇನು ಇವತ್ತು ಕೊಡುವರು ಇದ್ದರು ಬಿಡೋರು ಇದ್ದಿಲ್ಲ ಅಂತ ಕಲ್ಯಾಣ ನಾಡಿನಲ್ಲಿ ಆ ರೀತಿಯಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಮಾಡಬಹುದು. ಅದಕ್ಕೆ ಆತ್ಮೀಯರೇ, ಇವೆಲ್ಲಾ ಸಮಸ್ಯೆಗಳಿಗೆ, ಜಗತ್ತಿನಲ್ಲಿರುವಂತ ಎಲ್ಲಾ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರ ಇದೆ ಅಂದ್ರೆ ಅದು ವಚನ ಸಾಹಿತ್ಯದಲ್ಲಿ ಇದೆ. ಅದಕ್ಕೆ ಇಷ್ಟೆಲ್ಲ ತಾಯಂದಿರು ಬಂದಿದ್ದೀರಿ, ನಿಮ್ಮಲ್ಲಿ ಅದ್ಭುತವಾದಂತ ಶಕ್ತಿ ಇದೆ. ನೀವೆಲ್ಲ ನಿಮ್ಮ ಮಕ್ಕಳಿಗೆ ಸಣ್ಣ ಅವರಿದ್ದಾಗೆ, ಇವತ್ತು ಅವರಿಗೆ ಚಿಕ್ಕವರಿದ್ದಾಗ ಅವರಿಗೆ ವಚನ ಸಾಹಿತ್ಯದ ಹೇಳ್ಬೇಕು. ಏನು ವಚನಗಳಿದಾವೆ ಆ ವಚನಗಳು ಅವರಿಗೆ ಹೇಳಿ ತಿಳುವಳಿಕೆ ಮಾಡಿಕೊಟ್ರೆ, ಅದರ ಅರ್ಥ ಹೇಳಿಕೊಟ್ರೆ. ಯಾಕೆಂದ್ರೆ ಹಿಂದೆ ನೋಡಿ 12ನೇ ಶತಮಾನದಲ್ಲಿ ಅವಾಗಂತೂ ಅನಕ್ಷರತೆ ಇತ್ತು, ಸಂಸ್ಕೃತ ಇತ್ತು, ಯಾರಿಗೂ ಕನ್ನಡದಲ್ಲಿ ಏನೂ ಸಾಹಿತ್ಯ ಬರ್ತಾ ಇರಲಿಲ್ಲ. ಅಂತ ಸಮಯದಲ್ಲಿ ಆಡುವ ಭಾಷೆಯಲ್ಲಿ ಇವತ್ತು ವಚನಕಾರರು ವಚನ ಸಾಹಿತ್ಯವನ್ನು ನಿರ್ಮಾಣ ಮಾಡ್ತಾರೆ, ರಚನೆ ಮಾಡ್ತಾರೆ. ಇವತ್ತು ಅಂತ ಸರಳವಾದಂತ ಒಂದು ಕನ್ನಡ ಭಾಷೆ, ಕನ್ನಡ ಅಸ್ಮಿತೆ ಅಂತ ಹೇಳ್ಬೋದು. ಬಸವ ಸಂಸ್ಕೃತಿ ಅಭಿಯಾನ, ಬಸವ ಸಂಸ್ಕೃತಿ ಉತ್ಸವ, ಅದಕ್ಕೆ ಇವತ್ತು ನಮ್ಮ ರಾಜ್ಯಕ್ಕೆ ಬಹಳ ಮಹತ್ವ ಇದೆ. ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ, ನಾಯಕ ವಿಶ್ವಗುರು ಬಸವಣ್ಣನವರಿಗೆ.
ವಿಶ್ವಗುರು ಬಸವಣ್ಣನವರಿಗೆ ये हमारे
ಪೂಜ್ಯಶ್ರೀ ಗೋದಾವರಿ ತಾಯಿ ಮಡಿತಿಂದೋಳಿ, ಪೂಜ್ಯಶ್ರೀ ಸತ್ಯಕ್ಕ ಬಸವಕನ ದಯಮಾಡಿ ಎಲ್ಲರೂ ಅತಿಥಿ ಗಣ್ಯರು ಈ ರೀತಿಯಲ್ಲಿ ಬರಬೇಕು. ಜನರಾದ ಬಾಬು ವಾದಿಯವರು, ಜನರ ಸಂಜೆಯವರು, ಬಸವಪ್ಪ ಹಾರಿಕೆರೆಯವರು. ಈಗ ಬಸವಗುರು ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗಿದೆ. ಈಗ ಬಸವಗುರು ಪೂಜೆ ಸುವರ್ಣ ಬಸವರಾಜ ಸಂಘದವರು ಈಗ ಬಸವಗುರು ಪೂಜೆಯೊಂದಿಗೆ ಈಗ ಬಸವಗುರು ಪೂಜೆಯನ್ನು ಮಾಡೋಣ. ಎಲ್ಲರಿಗೂ